ಕುರ್ಚಿ ಕುಸ್ತಿ ಕುತೂಹಲವನ್ನ ಕೇಳಿಸಿದೆ. ಡಿಕೆ ಶಿವಕುಮಾರ್ ಅವರು ದೆಹಲಿ ಭೇಟಿ, ರಾಹುಲ್ ಗಾಂಧಿ ಅವರ ಭೇಟಿಯ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆಯನ್ನ ಕೊಟ್ಟಿರುವಂತದ್ದು. ಕುರ್ಚಿ ಕುಸ್ತಿ ಕುತೂಹಲವನ್ನ ಕೇಳಿಸಿರುವಂತದ್ದು. ಡಿಕೆ ಶಿವಕುಮಾರ್ ಅವರು ದೆಹಲಿ ಭೇಟಿ ಕೊಡ್ತಾ ಇರುವಂತದ್ದು. ರಾಹುಲ್ ಗಾಂಧಿ ಅವರೊಟ್ಟಿಗೆ ಭೇಟಿಗೆ ಹೋಗ್ತಾ ಇದ್ದಾರೆ. ನಾಳೆ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡ್ತಾ ಇದ್ದೇನೆ, ನಮ್ಮ ಬೆಂಬಲಿಗರ ಬೇಡಿಕೆಯನ್ನ ಕೂಡ ಮುನ್ನಡೆತೇನೆ. ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಮೊದಲೇ ರಾಹುಲ್ ಗಾಂಧಿ ಅವರು ಮೈಸೂರಿಗೆ ಬಂದಂತಹ ಸಂದರ್ಭದಲ್ಲೂ ಕೂಡ ಡಿಕೆ ಶಿವಕುಮಾರ್ ಅವರೊಟ್ಟಿಗೆ ಮಾತನಾಡಿದಂಥದ್ದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿತ್ತು. ಅದಾದ ನಂತರವಾಗಿ ಡಿಕೆ ಶಿವಕುಮಾರ್ ಅವರು ನಾಳೆ ದೆಹಲಿಗೆ ಭೇಟಿ ಕೊಡ್ತಿದ್ದಾರೆ, ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡೋದಕ್ಕೆ. ಮಧ್ಯಾಹ್ನ ಅದೆಲ್ಲ ನಾನು ಡಿಸ್ಕ್ಲೋಸ್ ಮಾಡೋಕ್ಕಾಗಲ್ಲ. ಈಗ ನಾನು ಮಾತಾಡಿಲ್ಲ ಅಂತ ನಾನು ಹೇಳೋದಿಲ್ಲ, ಅದು ನಮ್ಗೆ ಬಿಟ್ಟಿದ್ದು, ಅವ್ರು ಬಿಟ್ಟಿದ್ದು. ನಾನು ನಾಳೆ ಹೋಗ್ತಾ ಇದ್ದೀನಿ, ನಾಳೆ ನಾನು ಭೇಟಿ ಮಾಡ್ತಾ ಇದ್ದೀನಿ ರೀ. ಎಲ್ಲ ಇರ್ತಾರೆ ನಾಳೆ. ನನಗೆ ಅಸ್ಸಾಂದು ಮೀಟಿಂಗ್ ಇದೆ ಮಧ್ಯಾಹ್ನ. ನಾನು ಹೋಗ್ತಾ ಇದ್ದೀನಿ. ಭೇಟಿ ಬಳಿಕ ನಿಮ್ಮ ಬೆಂಬಲಿಗರು ಒಂದಷ್ಟು ಖುಷಿಯಾಗಿದ್ದಾರೆ ಸರ್, ಅದಕ್ಕಾಗಿ ಏನು ಸಂದೇಶ ಕೊಟ್ರಿ ಅನ್ನೋ ಒಂದು ಚರ್ಚೆಗಳು ಕೂಡ ಶುರುವಾಗಿದೆ. ನನಗೆ ಗೊತ್ತಿಲ್ಲಪ್ಪ, ನಾನೇನು ರಾಹುಲ್ ಗಾಂಧಿ ಭೇಟಿ ಹೊಸ್ತೇನಲ್ಲ ರೀ. ಯಾರು ಹೇಳಿದ್ದು ನನಗೆ ಅರ್ಥ ಆಗಿಲ್ಲ. ನಮ್ಮ ಪಕ್ಷದ ವಿರೋಧ ಪಕ್ಷದ ನಾಯಕರುಗಳನ್ನ ಭೇಟಿ ಮಾಡೋಂಥದ್ದು, ಪಕ್ಷದ ಅಧ್ಯಕ್ಷ ಭೇಟಿ ಮಾಡೋಂಥದ್ದು, ಫೋನ್ ಮಾತಾಡೋದು, ಅವೆಲ್ಲ ಪಬ್ಲಿಕ್ಕಲ್ಲಿ ಇಟ್ ಇಸ್ ನಾಟ್ ಎ ಪಬ್ಲಿಕ್ ಚರ್ಚೆ ಮಾಡೋದು ಮತ್ತೊಂದು ಏನು ಅಲ್ಲ ವಿಶೇಷ. ಬೆಂಬಲಿಗರ ಬೈಕೆಯನ್ನ ರಾಹುಲ್ ಗಾಂಧಿ ಮುಂದೆ ಇಡ್ತೀರಾ ಸರ್? ನೀವು ನಿಮ್ದು ಬೈಕೇನು ನಾನು ಇಡ್ತೀನಿ. ಕುರ್ಚಿ ಕುಸ್ತಿ ಕುತೂಹಲವನ್ನ ಕೇಳಿಸಿದೆ. ಡಿಕೆ ಶಿವಕುಮಾರ್ ಅವರು ದೆಹಲಿ ಭೇಟಿ, ರಾಹುಲ್ ಗಾಂಧಿ ಅವರ ಭೇಟಿಯ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆಯನ್ನ ಕೊಟ್ಟಿರುವಂತದ್ದು. ಕುರ್ಚಿ ಕುಸ್ತಿ ಕುತೂಹಲವನ್ನ ಕೇಳಿಸಿರುವಂತದ್ದು. ಡಿಕೆ ಶಿವಕುಮಾರ್ ಅವರು ದೆಹಲಿ ಭೇಟಿ ಕೊಡ್ತಾ ಇರುವಂತದ್ದು. ರಾಹುಲ್ ಗಾಂಧಿ ಅವರೊಟ್ಟಿಗೆ ಭೇಟಿಗೆ ಹೋಗ್ತಾ ಇದ್ದಾರೆ. ನಾಳೆ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡ್ತಾ ಇದ್ದೇನೆ, ನಮ್ಮ ಬೆಂಬಲಿಗರ ಬೇಡಿಕೆಯನ್ನ ಕೂಡ ಮುನ್ನಡೆತೇನೆ. ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಮೊದಲೇ ರಾಹುಲ್ ಗಾಂಧಿ ಅವರು ಮೈಸೂರಿಗೆ ಬಂದಂತಹ ಸಂದರ್ಭದಲ್ಲೂ ಕೂಡ ಡಿಕೆ ಶಿವಕುಮಾರ್ ಅವರೊಟ್ಟಿಗೆ ಮಾತನಾಡಿದಂಥದ್ದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿತ್ತು. ಅದಾದ ನಂತರವಾಗಿ ಡಿಕೆ ಶಿವಕುಮಾರ್ ಅವರು ನಾಳೆ ದೆಹಲಿಗೆ ಭೇಟಿ ಕೊಡ್ತಿದ್ದಾರೆ, ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡೋದಕ್ಕೆ. ಮಧ್ಯಾಹ್ನ ಅದೆಲ್ಲ ನಾನು ಡಿಸ್ಕ್ಲೋಸ್ ಮಾಡೋಕ್ಕಾಗಲ್ಲ. ಈಗ ನಾನು ಮಾತಾಡಿಲ್ಲ ಅಂತ ನಾನು ಹೇಳೋದಿಲ್ಲ, ಅದು ನಮ್ಗೆ ಬಿಟ್ಟಿದ್ದು, ಅವ್ರು ಬಿಟ್ಟಿದ್ದು. ನಾನು ನಾಳೆ ಹೋಗ್ತಾ ಇದ್ದೀನಿ, ನಾಳೆ ನಾನು ಭೇಟಿ ಮಾಡ್ತಾ ಇದ್ದೀನಿ ರೀ. ಎಲ್ಲ ಇರ್ತಾರೆ ನಾಳೆ. ನನಗೆ ಅಸ್ಸಾಂದು ಮೀಟಿಂಗ್ ಇದೆ ಮಧ್ಯಾಹ್ನ. ನಾನು ಹೋಗ್ತಾ ಇದ್ದೀನಿ. ರಾಹುಲ್ ಗಾಂಧಿ ಭೇಟಿ ಬಳಿಕ ನಿಮ್ಮ ಬೆಂಬಲಿಗರು ಒಂದಷ್ಟು ಖುಷಿಯಾಗಿದ್ದಾರೆ ಸರ್, ಅದಕ್ಕಾಗಿ ಏನು ಸಂದೇಶ ಕೊಟ್ರಿ ಅನ್ನೋ ಒಂದು ಚರ್ಚೆಗಳು ಕೂಡ ಶುರುವಾಗಿದೆ. ನನಗೆ ಗೊತ್ತಿಲ್ಲಪ್ಪ, ನಾನೇನು ರಾಹುಲ್ ಗಾಂಧಿ ಭೇಟಿ ಹೊಸ್ತೇನಲ್ಲ ರೀ. ಯಾರು ಹೇಳಿದ್ದು ನನಗೆ ಅರ್ಥ ಆಗಿಲ್ಲ. ನಮ್ಮ ಪಕ್ಷದ ವಿರೋಧ ಪಕ್ಷದ ನಾಯಕರುಗಳನ್ನ ಭೇಟಿ ಮಾಡೋಂಥದ್ದು, ಪಕ್ಷದ ಅಧ್ಯಕ್ಷ ಭೇಟಿ ಮಾಡೋಂಥದ್ದು, ಫೋನ್ ಮಾತಾಡೋದು, ಅವೆಲ್ಲ ಪಬ್ಲಿಕ್ಕಲ್ಲಿ ಇಟ್ ಇಸ್ ನಾಟ್ ಎ ಪಬ್ಲಿಕ್ ಚರ್ಚೆ ಮಾಡೋದು ಮತ್ತೊಂದು ಏನು ಅಲ್ಲ ವಿಶೇಷ. ಬೆಂಬಲಿಗರ ಬೈಕೆಯನ್ನ ರಾಹುಲ್ ಗಾಂಧಿ ಮುಂದೆ ಇಡ್ತೀರಾ ಸರ್? ನೀವು ನಿಮ್ದು ಬೈಕೇನು ನಾನು ಇಡ್ತೀನಿ. ಕುರ್ಚಿ ಕುಸ್ತಿ ಕುತೂಹಲವನ್ನ ಕೇಳಿಸಿದೆ. ಡಿಕೆ ಶಿವಕುಮಾರ್ ಅವರು ದೆಹಲಿ ಭೇಟಿ, ರಾಹುಲ್ ಗಾಂಧಿ ಅವರ ಭೇಟಿಯ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆಯನ್ನ ಕೊಟ್ಟಿರುವಂತದ್ದು. ಕುರ್ಚಿ ಕುಸ್ತಿ ಕುತೂಹಲವನ್ನ ಕೇಳಿಸಿರುವಂತದ್ದು. ಡಿಕೆ ಶಿವಕುಮಾರ್ ಅವರು ದೆಹಲಿ ಭೇಟಿ ಕೊಡ್ತಾ ಇರುವಂತದ್ದು. ರಾಹುಲ್ ಗಾಂಧಿ ಅವರೊಟ್ಟಿಗೆ ಭೇಟಿಗೆ ಹೋಗ್ತಾ ಇದ್ದಾರೆ. ನಾಳೆ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡ್ತಾ ಇದ್ದೇನೆ, ನಮ್ಮ ಬೆಂಬಲಿಗರ ಬೇಡಿಕೆಯನ್ನ ಕೂಡ ಮುನ್ನಡೆತೇನೆ. ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಮೊದಲೇ ರಾಹುಲ್ ಗಾಂಧಿ ಅವರು ಮೈಸೂರಿಗೆ ಬಂದಂತಹ ಸಂದರ್ಭದಲ್ಲೂ ಕೂಡ ಡಿಕೆ ಶಿವಕುಮಾರ್ ಅವರೊಟ್ಟಿಗೆ ಮಾತನಾಡಿದಂಥದ್ದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿತ್ತು. ಅದಾದ ನಂತರವಾಗಿ ಡಿಕೆ ಶಿವಕುಮಾರ್ ಅವರು ನಾಳೆ ದೆಹಲಿಗೆ ಭೇಟಿ ಕೊಡ್ತಿದ್ದಾರೆ, ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡೋದಕ್ಕೆ. ಮಧ್ಯಾಹ್ನ ಅದೆಲ್ಲ ನಾನು ಡಿಸ್ಕ್ಲೋಸ್ ಮಾಡೋಕ್ಕಾಗಲ್ಲ. ಈಗ ನಾನು ಮಾತಾಡಿಲ್ಲ ಅಂತ ನಾನು ಹೇಳೋದಿಲ್ಲ, ಅದು ನಮ್ಗೆ ಬಿಟ್ಟಿದ್ದು, ಅವ್ರು ಬಿಟ್ಟಿದ್ದು. ನಾನು ನಾಳೆ ಹೋಗ್ತಾ ಇದ್ದೀನಿ, ನಾಳೆ ನಾನು ಭೇಟಿ ಮಾಡ್ತಾ ಇದ್ದೀನಿ ರೀ. ಎಲ್ಲ ಇರ್ತಾರೆ ನಾಳೆ. ನನಗೆ ಅಸ್ಸಾಂದು ಮೀಟಿಂಗ್ ಇದೆ ಮಧ್ಯಾಹ್ನ. ನಾನು ಹೋಗ್ತಾ ಇದ್ದೀನಿ. ರಾಹುಲ್ ಗಾಂಧಿ ಭೇಟಿ ಬಳಿಕ ನಿಮ್ಮ ಬೆಂಬಲಿಗರು ಒಂದಷ್ಟು ಖುಷಿಯಾಗಿದ್ದಾರೆ ಸರ್, ಅದಕ್ಕಾಗಿ ಏನು ಸಂದೇಶ ಕೊಟ್ರಿ ಅನ್ನೋ ಒಂದು ಚರ್ಚೆಗಳು ಕೂಡ ಶುರುವಾಗಿದೆ. ನನಗೆ ಗೊತ್ತಿಲ್ಲಪ್ಪ, ನಾನೇನು ರಾಹುಲ್ ಗಾಂಧಿ ಭೇಟಿ ಹೊಸ್ತೇನಲ್ಲ ರೀ. ಯಾರು ಹೇಳಿದ್ದು ನನಗೆ ಅರ್ಥ ಆಗಿಲ್ಲ. ನಮ್ಮ ಪಕ್ಷದ ವಿರೋಧ ಪಕ್ಷದ ನಾಯಕರುಗಳನ್ನ ಭೇಟಿ ಮಾಡೋಂಥದ್ದು, ಪಕ್ಷದ ಅಧ್ಯಕ್ಷ ಭೇಟಿ ಮಾಡೋಂಥದ್ದು, ಫೋನ್ ಮಾತಾಡೋದು,
ಅವೆಲ್ಲ ಪಬ್ಲಿಕ್ಕಲ್ಲಿ ಇಟ್ ಇಸ್ ನಾಟ್ ಪಬ್ಲಿಕ್ ಚರ್ಚೆ ಮಾಡೋದು ಮತ್ತೊಂದು ಏನು ಅಲ್ಲ ವಿಶೇಷ. ಹಿತೈಷಿಗಳು ಬೆಂಬಲಿಗರ ಬೈಕೆಯನ್ನ ರಾಹುಲ್ ಗಾಂಧಿ ಮುಂದೆ ಇಡ್ತೀರಾ ಸರ್? ನೀವು ನಿಮ್ದು ಬೈಕೇನು ನಾನು ಇಡ್ತೀನಿ. ಕುರ್ಚಿ ಕುಸ್ತಿ ಕುತೂಹಲವನ್ನ ಕೇಳಿಸಿದೆ. ಡಿಕೆ ಶಿವಕುಮಾರ್ ಅವರು ದೆಹಲಿ ಭೇಟಿ, ರಾಹುಲ್ ಗಾಂಧಿ ಅವರ ಭೇಟಿಯ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆಯನ್ನ ಕೊಟ್ಟಿರುವಂತದ್ದು. ಕುರ್ಚಿ ಕುಸ್ತಿ ಕುತೂಹಲವನ್ನ ಕೇಳಿಸಿರುವಂತದ್ದು. ಡಿಕೆ ಶಿವಕುಮಾರ್ ಅವರು ದೆಹಲಿ ಭೇಟಿ ಕೊಡ್ತಾ ಇರುವಂತದ್ದು. ರಾಹುಲ್ ಗಾಂಧಿ ಅವರೊಟ್ಟಿಗೆ ಭೇಟಿಗೆ ಹೋಗ್ತಾ ಇದ್ದಾರೆ. ನಾಳೆ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡ್ತಾ ಇದ್ದೇನೆ, ನಮ್ಮ ಬೆಂಬಲಿಗರ ಬೇಡಿಕೆಯನ್ನ ಕೂಡ ಮುನ್ನಡೆತೇನೆ. ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಮೊದಲೇ ರಾಹುಲ್ ಗಾಂಧಿ ಅವರು ಮೈಸೂರಿಗೆ ಬಂದಂತಹ ಸಂದರ್ಭದಲ್ಲೂ ಕೂಡ ಡಿಕೆ ಶಿವಕುಮಾರ್ ಅವರೊಟ್ಟಿಗೆ ಮಾತನಾಡಿದಂಥದ್ದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿತ್ತು. ಅದಾದ ನಂತರವಾಗಿ ಡಿಕೆ ಶಿವಕುಮಾರ್ ಅವರು ನಾಳೆ ದೆಹಲಿಗೆ ಭೇಟಿ ಕೊಡ್ತಿದ್ದಾರೆ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡೋದಕ್ಕೆ. ಮಧ್ಯಾಹ್ನ ಅದೆಲ್ಲ ನಾನು ಡಿಸ್ಕ್ಲೋಸ್ ಮಾಡೋಕ್ಕಾಗಲ್ಲ. ನಿಜ ನಾ ಮಾತಾಡಿಲ್ಲ ಅಂತ ನಾನು ಹೇಳೋದಿಲ್ಲ. ಅದು ನಮ್ಗೆ ಬಿಟ್ಟಿದ್ದು, ಅವ್ರು ಬಿಟ್ಟಿದ್ದು. ನಾನು ನಾಳೆ ಹೋಗ್ತಾ ಇದ್ದೀನಿ. ನಾಳೆ ನಾನು ಭೇಟಿ ಮಾಡ್ತಾ ಇದ್ದೀನಿ ರೀ. ಎಲ್ಲ ಇರ್ತಾರೆ ನಾಳೆ. ನನಗೆ ಅಸ್ಸಾಂದು ಮೀಟಿಂಗ್ ಇದೆ ಮಧ್ಯಾಹ್ನ. ನಾನು ಹೋಗ್ತಾ ಇದ್ದೀನಿ. ಸರ್, ರಾಹುಲ್ ಗಾಂಧಿ ಭೇಟಿ ಬಳಿಕ ನಿಮ್ಮ ಬೆಂಬಲಿಗರು ಒಂದಷ್ಟು ಖುಷಿಯಾಗಿದ್ದಾರೆ ಸರ್. ಅದಕ್ಕಾಗಿ ಏನ್ ಸಂದೇಶ ಕೊಟ್ರಿ ಅನ್ನೋ ಒಂದು ಚರ್ಚೆಗಳು ಕೂಡ ಶುರುವಾಗಿದೆ. ನನಗೆ ಗೊತ್ತಿಲ್ಲಪ್ಪ. ನಾನೇನು ರಾಹುಲ್ ಗಾಂಧಿ ಭೇಟಿ ಹೊಸ್ತೇನಲ್ಲ ರೀ. ಯಾರು ಹೇಳಿದ್ದು ನನಗೆ ಅರ್ಥ ಆಗಿಲ್ಲ. ನಮ್ಮ ಪಕ್ಷದ ವಿರೋಧ ಪಕ್ಷದ ನಾಯಕರುಗಳನ್ನ ಭೇಟಿ ಮಾಡೋಂಥದ್ದು, ಪಕ್ಷದ ಅಧ್ಯಕ್ಷ ಭೇಟಿ ಮಾಡೋಂಥದ್ದು, ಫೋನ್ ಮಾತಾಡೋದು, ಅವೆಲ್ಲ ಪಬ್ಲಿಕ್ಕಲ್ಲಿ ಇಟ್ ಇಸ್ ನಾಟ್ ಪಬ್ಲಿಕ್ ಚರ್ಚೆ ಮಾಡೋದು ಮತ್ತೊಂದು ಏನು ಅಲ್ಲ ವಿಶೇಷ. ಹಿತೈಷಿಗಳು ಬೆಂಬಲಿಗರ ಬೈಕೆಯನ್ನ ರಾಹುಲ್ ಗಾಂಧಿ ಮುಂದೆ ಇಡ್ತೀರಾ ಸರ್? ನೀವು ನಿಮ್ದು ಬೈಕೇನು ನಾನು ಇಡ್ತೀನಿ. ಕುರ್ಚಿ ಕುಸ್ತಿ ಕುತೂಹಲವನ್ನ ಕೇಳಿಸಿದೆ. ಡಿಕೆ ಶಿವಕುಮಾರ್ ಅವರು ದೆಹಲಿ ಭೇಟಿ, ರಾಹುಲ್ ಗಾಂಧಿ ಅವರ ಭೇಟಿಯ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆಯನ್ನ ಕೊಟ್ಟಿರುವಂತದ್ದು. ಕುರ್ಚಿ ಕುಸ್ತಿ ಕುತೂಹಲವನ್ನ ಕೇಳಿಸಿರುವಂತದ್ದು. ಡಿಕೆ ಶಿವಕುಮಾರ್ ಅವರು ದೆಹಲಿ ಭೇಟಿ ಕೊಡ್ತಾ ಇರುವಂತದ್ದು. ರಾಹುಲ್ ಗಾಂಧಿ ಅವರೊಟ್ಟಿಗೆ ಭೇಟಿಗೆ ಹೋಗ್ತಾ ಇದ್ದಾರೆ. ನಾಳೆ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡ್ತಾ ಇದ್ದೇನೆ, ನಮ್ಮ ಬೆಂಬಲಿಗರ ಬೇಡಿಕೆಯನ್ನ ಕೂಡ ಮುನ್ನಡೆತೇನೆ. ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಮೊದಲೇ ರಾಹುಲ್ ಗಾಂಧಿ ಅವರು ಮೈಸೂರಿಗೆ ಬಂದಂತಹ ಸಂದರ್ಭದಲ್ಲೂ ಕೂಡ ಡಿಕೆ ಶಿವಕುಮಾರ್ ಅವರೊಟ್ಟಿಗೆ ಮಾತನಾಡಿದಂಥದ್ದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿತ್ತು. ಅದಾದ ನಂತರವಾಗಿ ಡಿಕೆ ಶಿವಕುಮಾರ್ ಅವರು ನಾಳೆ ದೆಹಲಿಗೆ ಭೇಟಿ ಕೊಡ್ತಿದ್ದಾರೆ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡೋದಕ್ಕೆ. ಮಧ್ಯಾಹ್ನ ಅದೆಲ್ಲ ನಾನು ಡಿಸ್ಕ್ಲೋಸ್ ಮಾಡೋಕ್ಕಾಗಲ್ಲ. ನಿಜ ನಾ ಮಾತಾಡಿಲ್ಲ ಅಂತ ನಾನು ಹೇಳೋದಿಲ್ಲ. ಅದು ನಮ್ಗೆ ಬಿಟ್ಟಿದ್ದು, ಅವ್ರು ಬಿಟ್ಟಿದ್ದು. ನಾನು ನಾಳೆ ಹೋಗ್ತಾ ಇದ್ದೀನಿ. ನಾಳೆ ನಾನು ಭೇಟಿ ಮಾಡ್ತಾ ಇದ್ದೀನಿ ರೀ. ಎಲ್ಲ ಇರ್ತಾರೆ ನಾಳೆ. ನನಗೆ ಅಸ್ಸಾಂದು ಮೀಟಿಂಗ್ ಇದೆ ಮಧ್ಯಾಹ್ನ. ನಾನು ಹೋಗ್ತಾ ಇದ್ದೀನಿ. ಸರ್, ರಾಹುಲ್ ಗಾಂಧಿ ಭೇಟಿ ಬಳಿಕ ನಿಮ್ಮ ಬೆಂಬಲಿಗರು ಒಂದಷ್ಟು ಖುಷಿಯಾಗಿದ್ದಾರೆ ಸರ್. ಅದಕ್ಕಾಗಿ ಏನ್ ಸಂದೇಶ ಕೊಟ್ರಿ ಅನ್ನೋ ಒಂದು ಚರ್ಚೆಗಳು ಕೂಡ ಶುರುವಾಗಿದೆ. ನನಗೆ ಗೊತ್ತಿಲ್ಲಪ್ಪ. ನಾನೇನು ರಾಹುಲ್ ಗಾಂಧಿ ಭೇಟಿ ಹೊಸ್ತೇನಲ್ಲ ರೀ. ಯಾರು ಹೇಳಿದ್ದು ನನಗೆ ಅರ್ಥ ಆಗಿಲ್ಲ. ನಮ್ಮ ಪಕ್ಷದ ವಿರೋಧ ಪಕ್ಷದ ನಾಯಕರುಗಳನ್ನ ಭೇಟಿ ಮಾಡೋಂಥದ್ದು, ಪಕ್ಷದ ಅಧ್ಯಕ್ಷ ಭೇಟಿ ಮಾಡೋಂಥದ್ದು, ಫೋನ್ ಮಾತಾಡೋದು, ಅವೆಲ್ಲ ಪಬ್ಲಿಕ್ಕಲ್ಲಿ ಇಟ್ ಇಸ್ ನಾಟ್ ಪಬ್ಲಿಕ್ ಚರ್ಚೆ ಮಾಡೋದು ಮತ್ತೊಂದು ಏನು ಅಲ್ಲ ವಿಶೇಷ. ಹಿತೈಷಿಗಳು ಬೆಂಬಲಿಗರ ಬೈಕೆಯನ್ನ ರಾಹುಲ್ ಗಾಂಧಿ ಮುಂದೆ ಇಡ್ತೀರಾ ಸರ್? ನೀವು ನಿಮ್ದು ಬೈಕೇನು ನಾನು ಇಡ್ತೀನಿ.